ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳಲ್ಲಿನ ಯುದ್ಧದ ಪರಿಣಾಮ ಜನಸಾಮಾನ್ಯರು ತತ್ತರಿಸಿ ಹೋಗುವಂತೆ ಮಾಡಿದೆ. ಆಟೋ ಕ್ಯಾಬ್ ಚಾಲಕರಿಗೆ ಗ್ಯಾಸ್ ಸಿಗದೆ ಬದುಕು ಮುರಾಬಟ್ಟಿಯಾಗಿದೆ. ಇತ್ತ ರಾಜ್ಯ ಸರ್ಕಾರ ಮಾತ್ರ ಕೇಂದ್ರದ ಕಡೆ ಬೊಟ್ಟು ಮಾಡಿ ಕೈ ತೊಳೆದುಕೊಳ್ತಾ ಇದೆ. ಹಾಗಾದರೆ ಏನು ಹೇಳ್ತಿದೆ ರಾಜ್ಯ ಸರ್ಕಾರ? ಈ ಸ್ಟೋರಿ ನೋಡಿ. ಯುದ್ಧದ ಎಫೆಕ್ಟ್, ಗ್ಯಾಸ್ ಸಿಗದೆ ಗ್ರಾಹಕರ ಪರದಾಟ. ಕೇಂದ್ರದಿಂದ ರಾಜಕೀಯ ವೈಷಮ್ಯ ನಡೀತಿದೆಯಾ? ಗ್ಯಾಸ್ ಪೂರೈಕೆಯಲ್ಲಿ ತಾರತಮ್ಯ ಎಂದ ಮುನಿಯಪ್ಪ. ಎಸ್, ಬೇರೆ ರಾಜ್ಯಗಳಿಗೆ ಪೂರೈಕೆಯಾದಷ್ಟು ಗ್ಯಾಸ್ ಕರ್ನಾಟಕಕ್ಕೆ ಬರ್ತಿಲ್ಲ ಅಂತ ಆಹಾರ ಸಚಿವ KH ಮುನಿಯಪ್ಪ ಆರೋಪ ಮಾಡಿದ್ದಾರೆ. ಆಟೋಗಳಿಗೆ ಗ್ಯಾಸ್ ಸಿಗದೆ ಚಾಲಕರ ಬದುಕು ದುಸ್ತರವಾಗಿದೆ. ಅಡುಗೆ ಅನಿಲ, ಕಮರ್ಷಿಯಲ್ ಸಿಲಿಂಡರ್ಗಳು ಪೂರೈಕೆ ಆಗ್ತಿಲ್ಲ. ಪ್ರಿಯಾರಿಟಿ ಆಧಾರದ ಮೇಲೆ ಗ್ಯಾಸ್ ಕೊಡಬೇಕು ಅಂತ ಮನವಿ ಮಾಡಿದ್ದೇನೆ. ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದಿದ್ದೇನೆ. ಅದಕ್ಕೆ ಏನು ರಿಪ್ಲೈ ಬರುತ್ತೋ ನೋಡಬೇಕು ಅಂತ ಸಚಿವ ಮುನಿಯಪ್ಪ ಹೇಳಿದರು. ಗ್ಯಾಸ್ ಇದೆಯಲ್ಲ, ಇವರು ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ. ಇದನ್ನು ಸರಿಯಾಗಿ ಸರಿತೂಗಿಸಿಲ್ಲ. ಯಾಕಂದರೆ ಉತ್ತರದ ದೇಶಗಳಲ್ಲಿ ಇಷ್ಟು ಕೊರತೆ ಗಲಾಟೆ ಕಾಣಿಸ್ತಾ ಇಲ್ಲ, ನಮ್ಮಲ್ಲಿ ಜಾಸ್ತಿ ಕಾಣಿಸ್ತಾ ಇಲ್ಲ. ಇನ್ನು LPG ಗ್ಯಾಸ್ ಸಮಸ್ಯೆಯಿಂದ ಸಾವಿರಾರು ಉದ್ಯಮಗಳು ಬೀದಿಗೆ ಬಂದಿದೆ. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಗ್ಯಾಸ್ಗೆ ಇಷ್ಟೊಂದು ಕೊರತೆ ಕಾಣ್ತಿಲ್ಲ, ನಮ್ಮಲ್ಲಿ ಮಾತ್ರ ಕೊರತೆ ಇದೆ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಮಾಡ್ತಿದೆ ಅಂತ ಸಚಿವ KH ಮುನಿಯಪ್ಪ ಕಿಡಿಕಾರಿದ್ರು. ಮತ್ತೆ ಇಲ್ಲಿವರೆಗೂ ಒಂದು ಬಿಡಿಗಾಸು ಕೊಡಲಿಲ್ಲ. ಅದರ ಅರ್ಥ ಏನು? ಮಲತಾಯಿ ಧೋರಣೆ. ಕರ್ನಾಟಕ ರಾಜ್ಯ ಇವತ್ತು ರಾಷ್ಟ್ರದಲ್ಲಿ 2ನೇ ರಾಜ್ಯ GST ಸುಂಕ ಟ್ಯಾಕ್ಸ್ ಕಟ್ಟೋದ್ರಲ್ಲಿ. ಆದರೂ ಕೂಡ ಅವರು ರಾಜಕೀಯವಾಗಿ ತಾರತಮ್ಯ ಮಾಡ್ತಾ ಇದ್ದಾರೆ, ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಇದನ್ನು ಮಾಡಿಬಿಟ್ಟು ಯಾರು ನಿಜವಾಗ್ಲೂ ಕೂಡ ಟ್ಯಾಕ್ಸು ಕೊಡ್ತಾ ಇದ್ರು. ಜೊತೆಗೆ ನಮಗೆ ಇಲ್ಲಿ ಭಾಳ ಅಭಿವೃದ್ಧಿ ಪಥದಲ್ಲಿರುವಂಥ ಸಿಟಿಯಲ್ಲಿ 20-30% ಜನ ಹೊರ ರಾಜ್ಯದವರು, ಹೊರ ದೇಶದವರು ಇದ್ದಾರೆ. ಅವರು ಹೋಟ್ಲ್ ಮೇಲೆ ಅವಲಂಬಿಸಿರ್ತಾರೆ. ಅವರ ಜೀವನ, ಅವರ ಊಟ, ವಸತಿ ಎಲ್ಲ ಅವರಿಗೆ ಸರಿಯಾಗಿ ಗ್ಯಾಸ್ ಕೊಡ್ತಿರ್ತಾರೆ. ಅವ್ರು ಎಲ್ಲಿ ಹೋಗ್ಬೇಕು? ಇಂಥ ಇಂಪಾರ್ಟೆಂಟ್ರಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಅವ್ರು ಮಾಡಬೇಕಾಗ್ತದೆ. ಇಲ್ಲ, ಅದರಿಂದ ಅವ್ರಿಗೆ ಮಲತಾಯಿ ಧೋರಣೆ ಅಂತ ಹೇಳಿ ಅವ್ರ ಜೊತೆ ಇದೆಯಲ್ಲ, ಮಲತಾಯಿ ಧೋರಣೆ ಮಾಡಿದ್ದಾರೆ. ನಾಳೆ ಅಧಿಕಾರಿಗಳು ಹಾಗೂ LPG ಪೂರೈಕೆ ಏಜೆನ್ಸಿಗಳ ಮುಖ್ಯಸ್ಥರ ಸಭೆ ಕರೆಯಲಾಗಿದೆ. ಕಾಳಸಂತೆಯಲ್ಲಿ ಅಧಿಕ ಬೆಲೆಗೆ ಸಿಲಿಂಡರ್ಗಳನ್ನು ಮಾರಾಟ ಮಾಡಲಾಗ್ತಿದೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಾಗಿದೆ. ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಜೊತೆಯೂ ಮಾತನಾಡುವುದಾಗಿ ಆಹಾರ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.